ನಿಮ್ಮ ಮನೆ ಮನೆ ಬಾಗಿಲಿಗೂ ನ್ಯೂಸ್18 ಬಂದಿದೆ. ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ, ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನು ತಿಳಿಸೋದಕ್ಕೆ, ಈ ಮೂಲಕವಾಗಿ ನಿಮ್ಮ ಊರಿನಲ್ಲಿ ಆಗಬೇಕಾದಂತಹ ಬದಲಾವಣೆ ಹಾಗೂ ಅಭಿವೃದ್ಧಿ ಕಾಣುವಂಥ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಇದುವೇ ಇವತ್ತಿನ ವಿಶೇಷ, ನಮ್ಮೂರಲ್ಲಿ ನ್ಯೂಸ್18. ಇವತ್ತು ನಾನು ಚಾಮರಾಜನಗರ ಜಿಲ್ಲೆಯ ಸಂತೆಮಾರಹಳ್ಳಿಯಲ್ಲಿದ್ದೀನಿ. ಸುಮಾರು 30 ವರ್ಷಗಳಿಂದಲೂ ಕೂಡ ಅಷ್ಟೇ ಈ ಒಂದು ಭಾಗದ ಜನರು ಬಸ್ ನಿಲ್ದಾಣಕ್ಕೋಸ್ಕರ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ಮೈಸೂರಿಗೆ ಹೋಗೋಕ್ಕಾಗಿರ್ಬೋದು, ಮಂಡ್ಯ ಕಡೆ ಹೋಗೋಕ್ಕಾಗಿರ್ಬೋದು, ಕೊಳ್ಳೇಗಾಲದ ಕಡೆ ಹೋಗೋಕ್ಕಾಗಿರ್ಬೋದು, ಪ್ರತಿಯೊಬ್ಬರೂ ಕೂಡ ಅಷ್ಟೇ ಇದೇ ಒಂದು ಸರ್ಕಲ್ಗೆ ಬಂದು ಹೋಗಬೇಕಾಗಿದೆ. ಪ್ರತಿನಿತ್ಯವೂ ಕೂಡ ಅಷ್ಟೇ ನೂರಾರು ಬಸ್ಗಳ ಓಡಾಟ ಆಗುತ್ತೆ, ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರಿರ್ತಾರೆ. ಆದರೆ ಬಸ್ ನಿಲ್ದಾಣ ಮಾತ್ರ ಇಲ್ಲ. ಸಾಕಷ್ಟು ಬಾರಿ ಜನಪ್ರತಿನಿಧಿಗಳಿಗೆ ಈ ಒಂದು ಬಸ್ ನಿಲ್ದಾಣ ಮಾಡಿಕೊಡಿ ಅಂತ ಗ್ರಾಮಸ್ಥರು ಕೇಳಿದ್ರು ಕೂಡ ಅಷ್ಟೇ ಯಾರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ. ಈ ವಿಚಾರ ಮಾತನಾಡೋದಕ್ಕೆ ಊರಿನ ಗ್ರಾಮಸ್ಥರು ಕೂಡ ಈಗ ನನ್ನ ಜೊತೆ ಇದ್ದಾರೆ. ಅವ್ರನ್ನ ಕೇಳ್ತೀನಿ. ಸರ್, ಮೈಸೂರಿಗೆ ಹೋಗ್ಬೇಕಂದ್ರು, ಮಂಡ್ಯ ಕಡೆ ಹೋಗ್ಬೇಕಂದ್ರು, ಈ ಕಡೆ ಕೊಳ್ಳೇಗಾಲ, ಚಾಮರಾಜನಗರ ಎಲ್ಲೇ ಹೋಗ್ಬೇಕಂದ್ರು ಈ ಸಂತೆಮಾರಹಳ್ಳಿ ಸರ್ಕಲ್ ಅನ್ನುವಂಥದ್ದು ಅತಿ ಪ್ರಾಮುಖ್ಯತೆ, ಇಲ್ಲೇ ಹೋಗಬೇಕು. ಇಲ್ಲೊಂದು ಬಸ್ ನಿಲ್ದಾಣದ ವ್ಯವಸ್ಥೆ ಇಲ್ಲ ಅಂತೇಳಿ ನಿಮ್ಮ ಆಗ್ರಹ. ಎಷ್ಟು ವರ್ಷಗಳಿಂದ ನೀವು ಆಗ್ರಹ ಮಾಡ್ತಿದ್ದೀರಾ? ಸುಮಾರು 30 ವರ್ಷಗಳಿಂದ ಸಂತೆಮಾರಹಳ್ಳಿ ಅಂದರೆ ಒಂದು ಹೆಡ್ ಕ್ವಾರ್ಟರ್ಸ್, 4 ಕಡೆಯಿಂದ ಒಂದು ಬಸ್ಸು ಬರೋಂಥ ನಿಲ್ದಾಣ ಜಾಗ ಇದು. ಸುಮಾರು 200 ಹಳ್ಳಿಗಳಿಗೆ ಒಂದು ಕೇಂದ್ರ ಸ್ಥಾನ. ಆದರೂ ಒಂದು 30-40 ವರ್ಷದಿಂದ ಬಸ್ಸು ನಿಲ್ದಾಣ ಇಲ್ಲ ಅಂತೇಳಿ ಸಂಬಂಧಪಟ್ಟ ಇಲಾಖೆಗಳಿಗೆ, ಸಚಿವರುಗಳಿಗೆ, ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಕೊಡ್ತಾ ಬಂದಿದ್ದೀವಿ ಹೊರತು ಇದುವರೆಗೂ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಯಾಕೆಂದರೆ ಇದು ಒಂದು ವಿಧಾನಸಭಾ ಕ್ಷೇತ್ರನೂ ಸುಧಾ ಆಗಿತ್ತು ಹಿಂದೆ, ಈಗ ಇಲ್ಲ. ಆದರೂ ಮುಂದೆ ವಿಧಾನಸಭಾ ಕ್ಷೇತ್ರ ಆಗ ಮುಂಚೂಣಿಯಲ್ಲಿ ಇದೆ. ಈಗ ಆದರೂ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ಅಂತಂದರೆ ಈ ಸರ್ಕಾರಗಳಿಗೆ ಮಾನ ಮರ್ಯಾದೆ ನಾಚಿಕೆ ಆಗಬೇಕು. ಯಾಕೆಂದರೆ ಇನ್ನೂ ನಾವು ಈ ಭಾರತ ದೇಶದಲ್ಲಿ ಇದೆ ಅಂತ ನನ್ನ ಅನುಕೂಲ ಆಗ್ತಾ ಇದೆ. ಯಾಕೆಂದರೆ ಹೆಣ್ಣು ಮಕ್ಕಳು ಬಸ್ ಹತ್ತಬೇಕಾದ್ರೆ ಮಳೆ ಚಳಿ ಬಿಸಿಲು ನಿಂತ್ಕೊಂಡು ಕಾಯಬೇಕು, ಆ ಪರಿಸ್ಥಿತಿ ಇದೆ. ಏನಾದ್ರು ಮಳೆ ಬಂತು ಅಂತಂದರೆ ಸುತ್ತಮುತ್ತ ಅಂಗಡಿಗಳನ್ನು ಆಶ್ರಯ ಮಾಡೋ ಪರಿಸ್ಥಿತಿ ಬಂದಿದೆ ಇವತ್ತು. ಅದರಿಂದ ಸರ್ಕಾರ ಕೂಡಲೇ ಎಚ್ಚೆತ್ತು, ಮಾನ ಮರ್ಯಾದೆ ಇದ್ದರೆ ಸರ್ಕಾರಕ್ಕೆ, ಜನಸಾಮಾನ್ಯರ ಬಗ್ಗೆ ಕಾಳಜಿ ಇದ್ದರೆ ಇಲ್ಲಿ ಒಂದು ಕೇಂದ್ರ ಸ್ಥಾನದಲ್ಲಿ ಒಂದು ಬಸ್ ನಿಲ್ದಾಣ ಮಾಡಬೇಕು ಅಂತ ನಿಮ್ಮ ಮುಖಾಂತರ ನಾನು ಇವತ್ತು ಮನವಿ ಮಾಡಿಕೊಳ್ತಾ ಇದ್ದೆ. ಈ ಸಂತೆಮಾರಹಳ್ಳಿ ಅನ್ನುವಂಥದ್ದು ಇಡೀ ಕರ್ನಾಟಕದ ಗಮನ ಸೆಳೆದಿದ್ದಂಥದ್ದು. ಯಾಕಂದರೆ ಕೇವಲ ಒಂದು ವೋಟ್ನ ಪ್ರಾಮುಖ್ಯತೆ ಏನು ಅನ್ನುವಂಥದ್ದನ್ನು ತೋರಿಸ್ಕೊಟ್ಟಿದ್ದಂಥ ಕ್ಷೇತ್ರ ಒಂದು ಕಾಲದಲ್ಲಿ. ಆದರೆ ಇವತ್ತು ವಿಧಾನಸಭಾ ಕ್ಷೇತ್ರ ಇಲ್ಲ. ಆದರೆ ಬಸ್ ನಿಲ್ದಾಣದಕ್ಕೋಸ್ಕರ ಈ ಜನ ಪರದಾಡ್ತಿದ್ದಾರೆ, ಆಗ್ರಹಗಳು ಮಾಡ್ತಿದ್ದಾರೆ, ಮನವಿ ಮಾಡ್ಕೊಳ್ತಿದ್ದಾರೆ. ಆದರೂ ಕೂಡ ಪ್ರಯೋಜನ ಆಗ್ತಿಲ್ವಲ್ಲ, ಯಾಕೆ ಅಂತ? ಸರ್, ಅದು ಯಾವುದೇ ರಾಜಕೀಯ ಪಕ್ಷದಿಂದ ಯಾರೇ ಕೂಡ MLA ಆದರೂ ಕೂಡ ಯಾಕೂ ಈ ಸಂತೆಮಾರಹಳ್ಳಿ ಕ್ಷೇತ್ರನ ತುಂಬಾ ಕಡೆಗಣಿಸ್ತಾ ಇದ್ದಾರೆ. ಯಾಕಂದರೆ ಇದು ಮೊದಲು ಸಂತೆಮಾರಹಳ್ಳಿ ಕ್ಷೇತ್ರವಾಗಿ MLA ಕಾನ್ಸ್ಟಿಟ್ಯುನ್ಸಿ ಆಗಿತ್ತು, ಒಂದು ವಿಧಾನಸಭಾ ಕ್ಷೇತ್ರ ಆಗಿತ್ತು. ಆಗಲೂ ಕೂಡ MLA ಆದಂಥವರು ಈ ಕ್ಷೇತ್ರದ ಬಗ್ಗೆ ಯಾವುದೇ ಥರ ಕಾಳಜಿನೂ ಕೂಡ ವಹಿಸಲಿಲ್ಲ. ಸಂತೆಮಾರಹಳ್ಳಿ ಕ್ಷೇತ್ರದ ಜನತೆಯೇ ಓಟ್ ಬೇಕು. ಸಂತೆಮಾರಹಳ್ಳಿ ಹೋಬಳಿ ಒಂದು ಅಭಿವೃದ್ಧಿ ಕಾಣುವಂಥ ಕೆಲಸನ ಕೂಡ ಯಾರು ಕೂಡ ಈವರೆಗೂ ಮಾಡ್ತಾ ಇಲ್ಲ. ಗೆಲ್ಲುವವರೆಗೆ ಎಲ್ಲ ಚೆನ್ನಾಗಿರ್ತಾರೆ, ಜನರ ಓಟ್ ತಗೊಂಡು ಗೆದ್ದಾದ್ಮೇಲೆ ಕ್ಷೇತ್ರ ಈ ಒಂದು ಹೋಬಳಿನ ಕಡೆಗಣಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಥರ ಈಗ ನೋಡಿ, ಜನರು ಹಿಂಗೆ ಬಂದು ನಿಂತ್ಕೋತಾರೆ. ಸುತ್ತ 4 ಒಂದು ಸರ್ಕಲಲ್ಲಿ 4 ಕಡೆನೂ ಜನ ಯಾವಾಗಲೂ ಕೂಡ ತುಂಬಾ ಕ್ರೌಡ್ ಆಗಿರುತ್ತೆ ಈ ಒಂದು ಊರಲ್ಲಿ. ಆದರೂ ಕೂಡ ಇಲ್ಲಿಗೆ ಒಂದು ಸುಸಜ್ಜಿತವಾದ ಶೌಚಾಲಯ ಆಗಲಿ, ಬಸ್ ಸ್ಟ್ಯಾಂಡ್ ಆಗಲಿ ಇನ್ನೂ ಕೂಡ ಯಾವುದೇ ಸರ್ಕಾರವಾಗಲಿ ಗಮನ ಹರಿಸಿ ಮಾಡ್ತಾ ಇಲ್ಲ. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಈ ಕ್ಷೇತ್ರದ ಜನಪ್ರತಿನಿಧಿಗಳು ಇರ್ಬೋದು, ಯಾರೇ ಇರ್ಬೋದು, ಉಸ್ತುವಾರಿ ಮಂತ್ರಿಗಳಿರ್ಬೋದು, ಲಾಸ್ಟ್ ಟೈಮಲ್ಲಿ ಮಹದೇವ ಪ್ರಸಾದ್ ಅವರು ಇದ್ದಾಗಲೇ ಕೂಡ ಇವೆಲ್ಲ ಸರ್ವೆ ಆಗಿತ್ತು. ಆದರೂ ಕೂಡ ಯಾಕೋ ಒಂದು ಕಡೆಯಲ್ಲಿ ಕೈ ಬಿಟ್ಬಿಟ್ಟು ಸರ್ಕಾರದ ಮಟ್ಟದಲ್ಲಿ ಕೈ ಬಿಟ್ಬಿಟ್ರು. ಈಗ ಇನ್ನೊಂದು ವಿಚಾರ ಸರ್, ನಾವು ಬಂದು ಆಲ್ಮೋಸ್ಟ್ 1 ಅವರ್ ಆಯಿತು. 1 ಅವರಿಂದ ಒಂದು 30ರಿಂದ 35 ಬಸ್ಗಳು ಹೋದವು ಸರ್. ಪ್ರತಿ ಬಸ್ಗೂ ಕೂಡ ಅಷ್ಟೇ, ಬಸ್ ನಿಂತಿದ ತಕ್ಷಣ ಪಾಪ ಇಲ್ಲಿಂದ ಓಡೋಡಿ ಬಸ್ ಹತ್ಕೊತಾರೆ ಸರ್. ಒಂದು ಬಸ್ ನಿಲ್ದಾಣ ಅಂತಿದ್ರೆ ಅಟ್ಲೀಸ್ಟ್ ಬಸ್ ಬಂದಾಗ ನೀಟಾಗಿ ಹತ್ಕೊಂಡು ಹೋಗ್ತಾರೆ. ಏನು ದುಸ್ಥಿತಿ ಇದು ಅಂತ?
ಸರ್ ಇದು ಸುಮಾರು ವರ್ಷದಿಂದ ಹಂಗೆ ಸರ್, ಸುಮಾರು ವರ್ಷದಿಂದ ನಮ್ಮ ಈ ಸಂತೇಮರಹಳ್ಳಿ ಭಾಗ ಬಸವಣ್ಣವ್ರು ಹೇಳಿದಾಗೆ ಇದು ಹೆಡ್ ಕ್ವಾರ್ಟರ್ಸು. ಈ ಕಡೆ ಕೊಯಮತ್ತೂರು, ಮೈಸೂರು, ಈ ಕಡೆ ಮಾದೇಶ್ವರನ ಬೆಟ್ಟ, ನಂಜನಗೂಡು ಹೋಲ್ಸ್ಕೊಂಡಿದ್ದು ಸೆಂಟ್ರಿಂಗ್ ಪ್ಲೇಸು. ಹಾಗಾಗಿ ದಿನನಿತ್ಯ ಬಸ್ಗಳದ್ದು ತುಂಬ ಸಮಸ್ಯೆ. ನೈಟು 7 ಗಂಟೆ ಆಯಿತು ಅಂದರೆ ಮೈಸೂರು ಬಸ್ ಇಲ್ಲ. ಆ ಕಡೆಯಿಂದ 8 ಕಾಲು ಲಾಸ್ಟ್ ಬಸ್ಸು, ಮೈಸೂರಿಂದ ಸಂತೇಮರಹಳ್ಳಿ ಭಾಗಕ್ಕೆ 8 ಕಾಲು ಲಾಸ್ಟ್ ಬಸ್ಸು. ಪ್ರತಿನಿತ್ಯ ಎಲ್ಲ ಅಲ್ಲಿ ಹೆಚ್ಚು ಕಮ್ಮಿ ಆದ ನಂಟರ ಮನೆಯಲ್ಲಿ, ಸಂಬಂಧಿಕರ ಮನೆಯಲ್ಲಿ ವಾಸ್ತವ್ಯ ಕೊಡಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಒಂದು ಬಸ್ ಸ್ಟ್ಯಾಂಡ್ ಮೂಲ ಶೌಚಾಲಯನೂ ಇಲ್ಲ ಸರ್ಕಾರ ಸಂತೇಮರಹಳ್ಳಿಯಲ್ಲಿ, ಹೈಟೆಕ್ ಅಂತ ಶೌಚಾಲಯನೂ ಇಲ್ಲ, ಬಸ್ ವ್ಯವಸ್ಥೆಯೂ ಭಾಳ ದುಸ್ಥಿತಿ ಆಗಿದೆ. ಆಮೇಲೆ ಇದು ಬಸ್ ಸ್ಟ್ಯಾಂಡ್ ಮಾತ್ರ ಆವಾಗಲಿಂದ 30 ವರ್ಷದಿಂದ ಬಸ್ ಸ್ಟ್ಯಾಂಡೇ ಇಲ್ಲ ಇಲ್ಲಿ. ಸರ್, ಈಗ ಪ್ರತಿ ವಾರನೂ ಇಲ್ಲೇನೋ ಒಂದು ಸಂತೆ ಆಗುತ್ತಂತಲ್ಲ, ಸುತ್ತಮುತ್ತ ಊರುಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನ ವ್ಯಾಪಾರ ವಹಿವಾಟಿಗೆ ಬರ್ತಾರೆ. ಇಷ್ಟೊಂದು ಕ್ರೌಡ್ ಗ್ಯಾದರ್ ಆಗುತ್ತೆ, ಫ್ಲೋಟಿಂಗ್ ಇದೆ ಇಲ್ಲಿಂದ, ಆದರೂ ಕೂಡ ಅಷ್ಟೇ ಒಂದು ಬಸ್ ನಿಲ್ದಾಣ ಇಲ್ಲ, ಒಂದು ಶೌಚಾಲಯವನ್ನು ಕೂಡ ಮಾಡಿಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಅದೇ ಸರ್, ಅವರೆಲ್ಲ ಹೇಳ್ದಾಗೆ ಅಲ್ಲಿ MLAಗಳು ಇವರು ಇವೆಲ್ಲ ಚೆನ್ನಾಗಿ ಆಯ್ತಿರುತ್ತೆ, ಆವಾಗ ಅದನ್ನೆಲ್ಲ ಮನವರೆಗೆ ತರಬೇಕು. ಯಾರು ಇದು ಮಾಡ್ತಾ ಇಲ್ಲ. ಅದರಿಂದ ಇದು ಏನು ಇದೇನೇ ಆಯ್ತಲ್ಲ, ಮಾತಾಡಬೇಕು, ಅವರು ಮಾತಾಡಿ ಕನ್ಫರ್ಮ್ ಮಾಡಬೇಕು ಅಂತ. ಈ ಲಾಸ್ಟ್ ಟೈಮ್ ನೀವೆಲ್ಲ ಆಗ್ರಹ ಮಾಡಿದ್ರಿ, ಒಂದು ಬಸ್ ಸ್ಟ್ಯಾಂಡ್ ಬೇಕೇ ಬೇಕು, ಸುಮಾರು 10-15 ಸಾವಿರ ಜನ ಇಲ್ಲಿಂದ ಪ್ರತಿದಿನ ಬಸ್ಗೋಸ್ಕರ ಓಡಾಡ್ತಾರೆ ಅಂತ ಹೇಳ್ಬಿಟ್ಟು ಏನೋ ಸರ್ವೆ ಮಾಡ್ತಿದ್ದೀವಿ, ಜಾಗ ಹುಡುಕ್ತಿದ್ದೀವಿ ಅಂತ. ಹುಡುಕಕ್ಕಿನ್ನ ಎಷ್ಟು ದಿನ ಬೇಕಂತೆ? ಸರಿ ಹೇಳ್ತಾರೆ, ಅದನ್ನ ನಾವು ಓದಾಗೆಲ್ಲ ಭರವಸೆ ಕೊಡ್ತಾರೆ, ಕೆಲಸ ಮಾತ್ರ ಮಾಡ್ತಾ ಇಲ್ಲ. ಅದೇ ಒಂದು ಸಮಸ್ಯೆ ಆಗಿರೋದು ಈಗ. ಕೆಲವು ರಾಜಕೀಯ ವ್ಯಕ್ತಿಗಳು ಕೈವಾಡುವ ಇದೆ ಅಂತ ನನ್ನ ಅನಿಸಿಕೆ. ಮನಸ್ಸಿಲ್ಲ ಯಾರಿಗೂ ಬಸ್ ಸ್ಟ್ಯಾಂಡ್ ಮಾಡಬೇಕು ಅನ್ನೋ ಮನಸ್ಸಿಲ್ಲ. ಫಸ್ಟ್ ಆಫ್ ಆಲ್ ಹೆದರಿಕೆ. ಯಾಕೆ? ಅವ್ರ ಜೊತೆ ಮಾತಾಡ್ಬೇಕಾರೆ ದಕ್ಷತಾಗಿ ನಿಂತ್ಕೊಂಡು ನಾವು ಮಾಡಬೇಕು ಅನ್ನೋ ಕೆಪಾಸಿಟಿ ಯಾರಿಗೂ ಬರ್ತಾ ಇಲ್ಲ ಇಲ್ಲಿ. ಸರ್, ಈಗ ಪಾಪ ತುಂಬಾ ಜನ ಇಲ್ಲೇ ಸರ್, ಈಗ ನೀವೇನು ನಾವು ಮಾತಾಡ್ತಿದೀವಲ್ಲ, ಇಲ್ಲೇ ಬಸ್ಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ. ಏಕಾಏಕಿ ಮಳೆ ಬಂತು ಅಂತಂದ್ರೆ ಇಲ್ಲೊಂದಷ್ಟು ಜನ ಅಂಗಡಿಗಳು ಇಟ್ಕೊಂಡಿದ್ದಾರೆ. ಎಷ್ಟೊತ್ತು ಅಂತ ಅವ್ರ ಅಂಗಡಿ ಮುಂದ್ಗಡೆ ಕ್ರೌಡ್ ಇದ್ರೆ ಅವ್ರು ಸಹಿಸ್ಕೊಳ್ತಾರೆ ಅಂತ? ಇಲ್ಲ ಸರ್, ಆಚೆ ಹೋಗಿ ಅಂತಾರೆ. ಅದರಿಂದ ತುರ್ತಾಗಿ ಅಧಿಕಾರಿ ಆಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಈ ಕೇಂದ್ರ ಸ್ಥಾನ ಏನು ಸಂತೇಮರಹಳ್ಳಿ ಇದೆ, ಹೋಬಳಿ ಹೆಡ್ ಕ್ವಾರ್ಟ್ರು, ತುರ್ತಾಗಿ ತುರ್ತಾಗಿದೆ ಬಸ್ ನಿಲ್ದಾಣನ ಅಂತ ಮಂಜೂರು ಮಾಡಬೇಕು. ಎಲ್ಲರೂ ಅಲ್ಲಿ ಇಂಥ ಕಡೆ ಅಂತ ನಾವು ಹೇಳಲ್ಲ, ಸಾರ್ವಜನಿಕ ಅನುಕೂಲ ಆಗಬೇಕು. ಆಮೇಲೆ ಹೆಂಗಸ್ರು ಮಕ್ಕಳು ಬರ್ತಾರೆ ಸರ್ ಹಳ್ಳಿ ಕಡೆಯಿಂದ, ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ಬೇಕು, ತಮಿಳ್ನಾಡಿಗೆ ಹೋಗ್ಬೇಕು, ರೀಸರ್ಚ್ ಮಾಡೋಕ್ಕೆ ಅವ್ರಿಗೆ ಒಳ್ಳೆ ಉತ್ತಮವಾದ ಒಂದು ಸ್ಥಳ ಇಲ್ಲ ಅವ್ರಿಗೆ. ಶೌಚಾಲಯನೂ ಇಲ್ಲ, ಏನಿಲ್ಲ ಸರ್. ಅಲ್ಲಿ ಗಂಡಸರ ಹೆಂಗೋ ಬಿಡಪ್ಪ ಅನ್ಬೋದು, ಹೆಂಗಸರ ಪರಿಸ್ಥಿತಿ ಹೇಳಿ. ಹೆಣ್ಮಕ್ಳು ಅವೆಲ್ಲಕ್ಕೂ ಭಾಳ ಸುಸಜ್ಜಿತವಾಗಿ ಮಾಡಿಕೊಡ್ಬೇಕು ಸರ್ ಸರ್ಕಾರದವರು. ಇದ್ರ ಬಗ್ಗೆ ಯಾರು ಗಮನನೇ ಹರಿಸ್ತಲ್ಲ. ಈ ಸರ್ಕಲ್ ಬಗ್ಗೆ ನೀವು ಬಂದಿದ್ದೀರಾ, ನಿಮಗೆ ನಾವು ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಸರ್. ನಿಮ್ಮ ಮುಖಾಂತರವಾಗಿ ಈ ಸರ್ಕಲ್ಲು ಒಂದು ಅಭಿವೃದ್ಧಿ ಆಗಲಿ, ಬಸ್ಸು ನಿಲ್ದಾಣವಾಗಲಿ ಅಂತ ನಾವೊಂದು ಬೇಡ್ಕೊತೀನಿ ಸರ್ ನಾನು. ಸರ್, ವಿಧಾನಸಭಾ ಕ್ಷೇತ್ರ ಆಗಿತ್ತು ಸರ್ ಇದು. MLAಗಳನ್ನ ಆಯ್ಕೆ ಮಾಡಿ ಕಳಿಸ್ತಿದ್ರು ಇಲ್ಲಿನ ಜನ. ಇವತ್ತು ಬಹುಶಃ ವಿಂಗಡಣೆ ಆದಾಗ ಇದನ್ನು ಕ್ಷೇತ್ರ ತೆಗೆದಿದ್ರೆ ಮುಂದಿನ ದಿನಗಳಲ್ಲಿ ಮಾಡುವಂಥ ಪ್ರಯತ್ನ ನಡೀತಾ ಇದೆ. ಇಂಥ ವಿಧಾನಸಭಾ ಕ್ಷೇತ್ರ ಆಗಿದ್ದಂತಹ ಒಂದು ಸ್ಥಾನದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ, ಸಾರ್ವಜನಿಕ ಶೌಚಾಲಯ ಇಲ್ಲ ಅಂತಂದ್ರೆ ನಾಚಿಕೆ ಆಗುವಂಥ ಸಂಗತಿ ಅಲ್ವಾ ಇದು ಅಂತ? ಈಗ ಏನಾಗಿದೆ ಅಂದರೆ ಇಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ ಸರ್. ಇಲ್ಲಿ ಚರಂಡಿ ವ್ಯವಸ್ಥೆ ಆಗ್ಬೋದು, ಬೀದಿ 1 ಕಿಲೋಮೀಟ್ರ್, ಅರ್ಧದಿಂದ 1 ಕಿಲೋಮೀಟ್ರ್ ಮನೆಗಳಿವೆ ಸುತ್ತ ರೋಡ್ಸ್ ಆ ಬಾಜಲ್ಲಿ. ಆದರೆ ಬೀದಿ ದೀಪ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಂತೂ ಇಲ್ಲ. ಆದರೂ ಮತ್ತು ಹೆಣ್ಮಕ್ಳು ಮತ್ತು ಮಳೆ ಬಿದ್ದರೆ ಅವ್ರು ನಿಂತ್ಕೊಳ್ಳಕ್ಕಂಥ ಸ್ಥಳ ಇಲ್ಲ. ಅಕ್ಕಪಕ್ಕದಲ್ಲಿ ಹೋಗ್ಬೇಕು, ಕುಡಿಯೋ ನೀರಿಗೆ ಹೋಟ್ಲ್ಗಳಲ್ಲಿ ಆಶ್ರಯಿಸಬೇಕು, ಈ ಪರಿಸ್ಥಿತಿ ಬಂದಿದೆ. ಈ ಬಾರಿ ಹಲವು ಬಾರಿ ನಾವು ಎಲ್ಲ ಕಡೆ MLAಗಳಾಗಬಹುದು, ಮುಖ್ಯಮಂತ್ರಿಗಳಾಗಬಹುದು, ಎಲ್ಲ ಅರ್ಜಿ ಕೊಟ್ಟು ಎಲ್ಲ ಮಾಡಿದ್ದೀವಿ. ಆದರೂ ಅದು ಆಗತ್ತೆ ಅಂತ ಬರೀ ಕೇಳಿದಾಗ ಉತ್ತರ ಕೊಟ್ಟರೆ ಹೊರತು ಯಾವುದೇ ರೀತಿಯಾದ ಕೆಲಸಗಳಾಗಿಲ್ಲ. ಒಟ್ಟು ನಿಷ್ಪ್ರಯೋಜಕ ಜನಪ್ರತಿನಿಧಿಗಳು ಇವಾಗಿರೋರು. ಆಶ್ವಾಸನೆ ಈಗ ಕೇಳಿದ್ರು ನೀವು ಮಾಡ್ತೀವಿ ಅಂತಾರೆ, ಬಂದಾಗ ನಾವು ಮಾಡ್ಕೊಡ್ತೀವಿ. ಆದರೆ ನಾವು ಜನ ಮಾಡ್ಕೊಂಡು ಓಟ್ ಹಾಕಿ ಅವ್ರ ಮೇಲೆ ಕುಂತೀವಿ, ಅವ್ರು ನಮ್ಮ ಕೆಳಗೆ ಕುಂತಾವ್ರೆ. ಇದೇ ಆಗಿರೋದು. ಯಾರು ಸರ್ ಇಲ್ಲಿನ ಕ್ಷೇತ್ರದ MLA? ಕೃಷ್ಣಮೂರ್ತಿ ಅವ್ರಿಗೆ ಹೇಳಿದ್ದೀರಾ ಸರ್, ಸ್ವಾಮಿ ನಮಗೆ ನೀವು ದಯವಿಟ್ಟು ಒಂದು ಬಸ್ ಸ್ಟ್ಯಾಂಡ್ನ ವ್ಯವಸ್ಥೆ ಮಾಡಿಕೊಡಿ, ನಮಗೆ ಜನ ಪಾಪ ಪರದಾಡ್ತಿದ್ದಾರೆ, ಮಳೆಗಾಲ ಬಂತು ಅಂದರೆ ಅವ್ರ ಗೋಳ್ ನೋಡೋಕ್ಕಾಗಲ್ಲ ನಾವು ಅಂತ ಕೇಳಿದ್ದೀರಾ? ಸರ್, ಈಗಾಗಲೇ ಒಬ್ಬ ತಹಸೀಲ್ದಾರ್ ಪುಟ್ಟಸ್ವಾಮಿ ಅನ್ನೋ ಒಬ್ಬ ಲಜ್ಜೆಗೆಟ್ಟ ಅಧಿಕಾರಿಯಿಂದ ಹೇಳಿ ಇವತ್ತು ಸಂತೇಮರಹಳ್ಳಿಗೆ ಬರುವಂಥ ಎಲ್ಲ ಅವಕಾಶಗಳು ತಪ್ಪೋಗಿದ್ದಾವೆ ಸರ್. ಇವತ್ತು ಸುಸಜ್ಜಿತವಾದ ಬಸ್ ನಿಲ್ದಾಣ ಆಗಿರೋದು ಇಲ್ಲಿ. ಯಾಕೆ ಅಂದರೆ ತಹಸೀಲ್ದಾರ ನಡವಳಿಕೆ ಅಕ್ರಮವಾಗಿ ಖಾತೆ ಮಾಡಿಕೊಟ್ಟಿದ್ದರ ಕಾರಣ ಇಡೀ ಆಸ್ತಿ ಸರ್ಕಾರಿ ತಾಲೂಕ್ ಪಂಚಾಯತಿ ಆಸ್ತಿ ಸಂಪೂರ್ಣವಾಗಿ ಬೇರೆಯವ್ರ ಪಾಲಾಗಿದೆ. ಅದನ್ನು ತೆರವುಗೊಳಿಸೋ ಮಟ್ಟದಲ್ಲಿ ಪ್ರಾಮಾಣಿಕ ಪ್ರಯತ್ನ ಅಂತೂ ಅಧಿಕಾರಿಗಳಿಂದ ಆಗೇ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಕೂಡ ಮಾನ್ಯ ಶಾಸಕರಿಗೆ ಹೇಳಿದ್ದೀನಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ, ನೀವು ಸ್ಥಳನ ಹುಡುಕ್ತೀವಿ, ಪರಿಶೀಲನೆ ಮಾಡ್ತೀವಿ ಅನ್ನೋದು ಬೇಡ. ಇರುವಂಥ ಜಾಗ ಇದು ಸರ್ಕಾರಿ ಜಾಗನೇ ಇದೆ, ಪೂರ್ತಿ 11 ಗುಂಟೆ ಇದೆ ಇದು ಸರ್. ಈ 11 ಗುಂಟಲ್ಲಾದರೂ ಕೂಡ ನೀವು ಬಸ್ ಶೆಲ್ಟರ್ ಮಾಡಿ, ಜನ ನೆರಳಾಗಲಿ, ಬಂದಾಗ ಮಳೆ ಆದಾಗ ನಿಂತ್ಕೊಳ್ಳೋಕೆ ಆಶ್ರಯ ಆಗಲಿ. ಅನಂತರ ನೀವು ಆಲ್ಟರ್ನೇಟ್ ಮಾಡಿ ಒಂದು ಸುಸಜ್ಜಿತ ಬಸ್ ನಿಲ್ದಾಣ ಮಾಡಿ, ತಾತ್ಕಾಲಿಕವಾಗಾದರೂ ಕೂಡ ನೀವು ಇಲ್ಲಿಗೆ ಒಂದು ಶೆಡ್ ಹಾಕಿ
ಬಸ್ ನಿಲ್ದಾಣ ಮಾಡಿ ಅಂತೇಳಿ ನಾನು ಕೂಡ ಮಾನ್ಯ ಶಾಸಕರಿಗೆ ಮನವಿ ಮಾಡ್ಕೊಂಡಿದ್ದೀನಿ ಸರ್. ಈಗಾಗಲೇ ಅವರು ಪೂರ್ವಕವಾಗಿ ನನಗೆ ಹೇಳಿದ್ದಾರೆ ಇಲ್ಲ ಮಾಡೋಣ ಅಂತ ಹೇಳಿದ್ದಾರೆ. ಬಟ್ ಇದು ಏನಾದರೂ ಇನ್ನೊಂದು 4 ವರ್ಷ ಬಿಟ್ಟರೆ ಈ ಜಾಗನೂ ಕೂಡ ಪಕ್ಷ ಸರ್ MLA ಅವ್ರದ್ದು ಸರ್ ಕಾಂಗ್ರೆಸ್. ಅವ್ರದ್ದೇ ಸರ್ಕಾರ ಇದೆಯಲ್ಲ ಸರ್, ಅವ್ರು ನನ್ನ ಕ್ಷೇತ್ರಕ್ಕೆ ಒಂದು ಬಸ್ ಸ್ಟ್ಯಾಂಡ್ ಮಾಡಿಕೊಡಿ ಅಂತ ಮನವಿ ಮಾಡ್ಕೊಂಡ್ರೆ ಆಗುತ್ತಲ್ಲ ಸರ್. ಅದು ಸಿದ್ದರಾಮಯ್ಯ ವರ್ಣ ಕ್ಷೇತ್ರ ಬೇರೆ ಪಕ್ಕದಲ್ಲೇ ಇರುವಂಥದ್ದು ಸರ್. ಅಲ್ಲಿ ಏನು ಅಂದರೆ ರಾಜಕಾರಣಿಗಳೇ ಮಾಡಬೇಕು ಅನ್ನೋ ಬದ್ಧತೆ ಕಡಿಮೆ ಇದೆ ಸರ್. ಇಲ್ಲಿ ಎರಡು ರೀತಿ ಒಂದು ಇದಿದೆ. ಏನು ಅಂದರೆ ಇಲ್ಲಿ ಭೂ ಕಬಳಿಕೆ ಆಗಿದೆಯಲ್ಲ, ಇಲ್ಲಿ ಭೂ ಕಬಳಿಕೆ ಆಗಿದೆಯಲ್ಲ, ಅವ್ರನ್ನ ಎದುರಿಸೋ ಅಂಥ ಶಕ್ತಿ ನಮ್ಮ ರಾಜಕಾರಣಿಗಳಿಗಿಲ್ಲ ಬಹುಶಃ. ಹಾಗಾಗಿ ಇದು ಹಿನ್ನಡೆ ಆಗ್ತಾ ಇದೆ ಸರ್ ಅಷ್ಟೇ. ಸರ್ ಇನ್ನೊಂದು ವಿಚಾರ ಸರ್, ಏನಿಲ್ಲೊಂದು ಅಷ್ಟೊಂದು ಹಳ್ಳಪಳ್ಳ ಎಲ್ಲ ಬಿದ್ದಿದೆಯಲ್ಲ, ಈ ಮಳೆಗಾಲ ಬಂತು ಅಂದರೆ ಸಾಕು ಸರ್, ಇದರಲ್ಲಿ ಎಲ್ಲ ನೀರು ತುಂಬಿಕೊಳ್ಳುತ್ತೆ. ಪಾಪ ಇಲ್ಲೇ ಜನ ಬಸ್ಗೋಸ್ಕರ ವೇಟ್ ಮಾಡಬೇಕು. ಏನು ಈ ದುಸ್ಥಿತಿ ಅಂತ ಇದ್ರು. ಅಯ್ಯೋ, ನಮ್ಮ ಇನ್ಸ್ಪೆಕ್ಟ್ರೇ ಮಣ್ಣು ನೋಡ್ಸಾರ ಇಲ್ಲಿಗೆ. ಇನ್ಸ್ಪೆಕ್ಟ್ರೇ ತಂದು 4 ಟ್ರ್ಯಾಕ್ಟರ್ ಮಣ್ಣು ನೋಡ್ಸಾರ. ಇನ್ಸ್ಪೆಕ್ಟರ್ ಸರ್ ನಮ್ಮ ತಾಜಿನಂದ ಅವರೇ ತಂದು ಮಣ್ಣು ನೋಡಿಸಿ. ಪೊಲೀಸ್ ಇನ್ಸ್ಪೆಕ್ಟ್ರಾ? ಪೊಲೀಸ್ ಇನ್ಸ್ಪೆಕ್ಟ್ರು ನಮ್ಮ ETS ಇನ್ನವರೇ ನೋಡ್ನಾರ್ದೆ ಅವರೇ 4 ಟ್ರ್ಯಾಕ್ಟರ್ ಮಣ್ಣು ಕೆಡಿಸಿ ಸರ್ಕಾರಕ್ಕೆ ಅದು ಕಣ್ಣಿಲ್ಲ. ನೋಡಿ ಪೊಲೀಸ್ ಇರುವಂತ ಜ್ಞಾನ ಜನಪ್ರತಿನಿಧಿಗಳಿಗಿಲ್ವಲ್ಲ, ಅವ್ರಿಗಿಲ್ಲ ನೋಡಿ. ಆಗ ನಮ್ಮ ಈ ಬಸ್ ಸ್ಟ್ಯಾಂಡ್ನ ಹರ್ಷಗುಪ್ತ DC ಇದ್ದಾಗಲೇ ಇಲ್ಲಿದ್ದ ಅಂಗಡಿಗಳನ್ನೆಲ್ಲ ತೆರವುಗೊಳಿಸಿದ್ರು. ಆಗ ಇವ್ರು ಹೇಳಿದಾಗ ಈ ಭೂಮಿನ ಅವರು ವಾಸಕ್ಕೆ ಪಡ್ಕೊಂಡು ಎದುರ್ಕೊಂಡು ಯಾರು ಈ ಬಸ್ ಸ್ಟ್ಯಾಂಡ್ನ ಮಾಡೋ ಅಂಥ ಕೆಪಾಸಿಟಿ MLAಗೂ ಇಲ್ಲ, MP ಗೂ ಇಲ್ಲ. ಹೇಳ್ಬೇಕು ಅಂದ್ರೆ ಸಿದ್ದರಾಮಯ್ಯನಿಗೆ ಇಲ್ಲ. ಈ ಸಂತೆಮರಳ್ಳಿ ಸರ್ಕಾರದಂಥ ಪವರು ಅವ್ರಿಗೆ ಇಲ್ಲಿ ಎದುರಿಸೋ ಅಂಥ ಪವರ್. ಆದ್ದರಿಂದ ನಮ್ಮ ಸಂತೆಮರಳ್ಳಿ ಸಬ್ ಇನ್ಸ್ಪೆಕ್ಟರ್ ಬಂದು ನೋಡ್ನಾರ್ದೆ ಈ ಗುಂಡಿನ ಮಣ್ಣು ಕೆಡಿಸಿ ಎಲ್ಲನೂ ಸಮ ಮಾಡಿಸಿದ್ರು. ಇಲ್ಲಿ ಕೆಡಿಸಿರೋ ಮೊನ್ನೆ ನಮ್ಮ ಇನ್ಸ್ಪೆಕ್ಟ್ರು, ನಮ್ಮ ಸಂತೆಮರಳ್ಳಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮಣ್ಣು ಕೆಡಿಸ್ತಾರೆ. ಆ ಥರದ ಇರೋದ್ರಿಂದ MLAಗಳು 2 ಬಾಂಡ್ಲಿ ಮಣ್ಣು ಹಾಕ್ಸೋ ಅಂಥ ಶಕ್ತಿ ಅವ್ರಿಗಿಲ್ಲ. ಈ ಲೈಟು ಸುಮಾರು 20 ವರ್ಷ ಆಯಿತು, 2 ಲೈಟು ಇರ್ತಾವ. ಇಂಥ ಸರ್ಕಲ್ಲಿ 2 ಲೈಟು. ಆದಿ ಬೀದಿಲಿರೋರಿಗೆಲ್ಲ ಬೀದಿ ಲೈಟ್ ಹಾಕಾರ, ಸರ್ಕಲ್ಲಿ 4 ಲೈಟ್ ಉರಿಯಲ್ಲ. ಯಾತಕ್ಕೆ ಬೇಕು ಇಂಥವ್ರಿಗೆಲ್ಲ MLAಗಳು? ಕೃಷ್ಣಮೂರ್ತಿ ಅವರು ಇಲ್ಲಿ ಫಂಕ್ಷನ್ ಇತ್ತು, ಹೋಗಿ ಕೇಳಿದ್ನು, ಸರ್ ಚರಂಡಿ ವ್ಯವಸ್ಥೆ ಮಾಡಿ ಅಂತ ಕೇಳಿದ್ವು. ಮಾಡ್ತೀವಪ್ಪ, ಬಡ್ಜೆಟ್ ಬಂದಿಲ್ಲ, ಎಲ್ಲಿ ಮಾಡೋ? ನಮ್ಮ ಆಸ್ತಿ ಮಾರ್ಬಿಟ್ಟು ನಾವು ಮಾರವ? ಸರ್ಕಾರದಿಂದಲೇ ಬಡ್ಜೆಟ್ ಕೊಡ್ತಾ ಇಲ್ವ? ನಿಮ್ಮ MLA ನಿಮ್ಮ ಮುಖ್ಯಮಂತ್ರಿ ಅಲ್ವ ಸರ್, ಯಾವ ಅನುದಾನ ಹಾಕ್ಸ್ಕೊಂಡು ಮಾಡಿ ಸರ್ ಅಂದ್ರೆ ಆ ಕಾಲಕ್ಕೆ ಬಂದಾಗ ಮಾಡಿಸ್ತೀವಿ ಅಂದರೆ ನಾನೇ ಕೂತ ಕೇಳಿದೆ. ಇವರೊಂದು ಮಾತು ಹೇಳ್ತಾ ಇದ್ರು, ಸಮಸ್ಯೆ ಇದೆ, ಸಮಸ್ಯೆನ ಬಗೆಹರಿಸಿ ಅಂದರೆ ಜನಪ್ರತಿನಿಧಿಗಳು ಹೇಳೋ ಮಾತು ಅನುದಾನ ಇಲ್ಲ, ನನ್ನ ಮನೆಯಿಂದ ಸ್ವಂತ ದುಡ್ಡು ತಗೊಂಡ್ಬಂದು ನಾನು ಮಾಡ್ಲಾ ಅಂತಾರಂತೆ. ಏನಿದು ಅಂತ ಅವ್ರ ಮನೆ ಮಾತ್ರ ಮಾಡ್ಕೊಂಡ್ರೆ ಅಷ್ಟೇ, ರೈತರ ಬಗ್ಗೆ ಏನು ಮಾಡ್ಕೊಳ್ಳಲ್ಲ. ಈ ಸಂತೆಮರಳ್ಳಿ ಇನ್ನೂ ನಾನು ಆಟೋ ಡ್ರೈವರ್ ಚಂದ್ರು ಅಂತ, ಸಂತೆಮರಳ್ಳಿ ಮೊದಲಿಗಿಂತ ಈಗ ಒಂದು ಸ್ವಲ್ಪ ಪರವಾಗಿಲ್ಲ. ಯಾಕೋ ತಾಜಿನ ಸಬ್ ಇನ್ಸ್ಪೆಕ್ಟರ್ ಬಂದಮೇಲೆ ಹಳ್ಳ ಎಲ್ಲ ಮುಚ್ಚೈತೆ ಅಷ್ಟೇ. ಮೊದಲು ಬಂದರೆ ಇನ್ನೂ ಹಳ್ಳಗಳಿತ್ತು ಇಲ್ಲಿ. ಅವ್ರು ಬಂದಮೇಲೆ ಸಂತೆಮರಳ್ಳಿ ಅಷ್ಟು ನೀಟ್ ಆಯ್ತೈತೆ ಅಂತ ಸಬ್ ಇನ್ಸ್ಪೆಕ್ಟರ್ ಮರಳಿ ಬಂದಿರೋಕ್ಕೆ 100 ನಮಸ್ಕಾರ ಅಷ್ಟೇ. ಸಬ್ ಇನ್ಸ್ಪೆಕ್ಟರ್ಗಿರುವಂಥ ಜ್ಞಾನ MLA ಆಗಿರುವಂಥವ್ರಿಗಿಲ್ವಲ್ಲ, ಏನು ಹೇಳ್ತಿರೋದಕ್ಕೆ? ಅವರು ವೈಟ್ ಬಟ್ಟೆ ಹಾಕಬೇಕಲ್ಲ, ಅದಕ್ಕೋಸ್ಕರ ಕೊಳಚೆ ಆಗುತ್ತೆ. ಕೊಳಚೆ ಇವರು ಡ್ಯೂಟಿಗೋಸ್ಕರ ಬಟ್ಟೆ ಹಾಕೋಬೇಕಲ್ಲ, ಕೊಳಚೆ ಆಗಲ್ಲ, ಅದೇ ಅಷ್ಟೇ. ಇನ್ನು ಎಷ್ಟು ವರ್ಷಗಳು ಬೇಕು ಅನ್ಕೊಂತೀರಾ ಸರ್ ನಿಮ್ಮ ಸಂತೆಮರಳ್ಳಿಯಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗಬೇಕು ಅಂತಂದ್ರೆ? ಸುಮಾರು ಇನ್ನು 30 ವರ್ಷಗಳಿಂದ ನೋಡ್ತಿದ್ದೀನಿ ಸರ್. ಬಸ್ ಸ್ಟ್ಯಾಂಡ್ ಅಂತ ಇದಿಲ್ಲ, ಆಗಿಲ್ಲ ಮರಳಿ ಸಂತೆಮರಳ್ಳಿ ಅಂತ. ಯಾರು ಕೂಡ ಇದ್ರ ಬಗ್ಗೆ ಗಮನನೇ ಹರಿಸಿಲ್ಲ. ನಾವು ಸುಮಾರು ದಿನದಿಂದ ಇಲ್ಲಿ ಹಳ್ಳ ಕೊಳ್ಳ ಎಲ್ಲ ತಿರುಗಾಡ್ಸಿ ಜನ ನಿಂತ್ಕೊಳ್ಳೋಕೆ ಆಗ್ತಲ್ಲ. ಈಗ 4-5 ದಿನದಿಂದ ಮಳೆ ಬಿದ್ದು ನೋಡಿ, ಅಂಗಡಿ ಹತ್ರ ಹೋಗಿ ನಿಂತ್ಕೊಳ್ತಿದ್ರೆ ಏನು ಮಾಡೋದು? ಇದಕ್ಕೆ ಶೌಚಾಲಯ ಕಾಣ್ತಿದೆ. ಈಗ ಬೆಂಗಳೂರು, ಮೈಸೂರು ಎಲ್ಲ ಕಡೆ ಬಂದ್ರಲ್ಲ ಶೌಚಾಲಯ ಕೇಳ್ತಾರೆ. ಕಾಣ್ತಿದ್ದೆ ಶೌಚಾಲಯ ನೋಡಿಲ್ಲಿ ನಿಮಗೆಲ್ಲ ಕಾಣ್ತಿದ್ಯಾ? ಇಲ್ಲ. ಅರ್ಜೆಂಟ್ MCOM ಎಲ್ಲ ಹೆಂಗಸರೆಲ್ಲ ಬಂದು ಕೇಳ್ತಾರೆ. ಅಲ್ಲ, ಈಗ ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ಬೇಕಂದ್ರೂ ಪಾಪ ಹಿಂಗೆ ಬರ್ತಾರೆ. ಏನೋ ಚಾಮರಾಜನಗರದ ಅಂತಂದರೆ ಒಂದು 2 ದಿನ ರಜೆ ಇತ್ತು ಅಂದರೆ ಚಾಮರಾಜನಗರ ಹೋಗಿ ಬರೋಣಪ್ಪ ಅಂತ ಬರುವಂಥವ್ರ ಸಂಖ್ಯೆ ಜಾಸ್ತಿ ಇದೆ. ಆದರೆ ಈ ರೀತಿ ಅಂತ ದುಸ್ಥಿತಿ ಇತ್ತು ಅಂತಂದರೆ ಇನ್ನು ಪ್ರವಾಸೋದ್ಯಮ ಇಲಾಖೆ ಅನ್ನುವಂಥದ್ದು ನಾವು ಎಲ್ಲಿ ಅಭಿವೃದ್ಧಿ ಪಡಿಸೋಕ್ಕಾಗುತ್ತೆ ಅಂತ? ಹೌದು ಸರ್, ಇವಾಗ ಏನು ಗೊತ್ತಾ ಸರ್, ಇಲ್ಲಿ ಈಗ ಸಚಿವರುಗಳಾಗಲಿ ಶಾಸಕರು ಯಾರು ಗಮನ ಹರಿಸ್ತಾರೆ. ಇಲ್ಲಿ ಹರಿಸಿದ್ರೆ ಇಲ್ಲಿ ಬೇಗ ಆಗುತ್ತೆ. ಇವಾಗ ಎಲ್ಲಿ ಮಾಡಿನಿ ಅಂತಿದ್ದಾರೆ ನಿಲ್ದಾಣನ, ಅದು ಇನ್ನೂ ಉತ್ತೇಜಕ್ಕೆ ಬಂದಿಲ್ಲ. ಸರ್, ಅಭಿವೃದ್ಧಿ ಮಾಡಿ ಅಂತಂತಂದರೆ ಫಂಡ್ ಇಲ್ಲ ಅಂತಾರೆ, ಅನುದಾನ ಇಲ್ಲ ಅಂತಾರಂತೆ. ಅನುದಾನ ಇಲ್ದಿರೋ ಅಂಥವ್ರು ಈ ಗ್ಯಾರಂಟಿ ಯೋಜನೆಗಳು ಏನಕ್ಕೆ ಮಾಡಬೇಕಾಗಿತ್ತು? ಸುಮ್ಮನೆ ಗ್ಯಾರಂಟಿ ಯೋಜನೆ ಮಾಡಿಬಿಟ್ಟು ಸಾಲ ಮಾಡ್ಕೊಂಡು ಆ ಗ್ಯಾರಂಟಿ ಯೋಜನೆಗಳು ಕೊಟ್ಟು ಈ ರೀತಿ ಅಭಿವೃದ್ಧಿ ಕುಂಠಿತ ಆಯಿತು ಅಂತಂದರೆ ಹೆಂಗಿದಕ್ಕೆ ಅಂತ? ಸರ್, ಈಗ ಅವರು ಪಂಚ ಗ್ಯಾರಂಟಿಗಳು ಮಾಡಿಬಿಟ್ಟಿದ್ದಾರೆ. ಗ್ಯಾರಂಟಿ ತುಂಬಿಸೋಕ್ಕೋಸ್ಕರ ಅವರು ಎಲ್ಲ ದುಡ್ಡನ್ನಲ್ಲೂ ತಗೊಂಡೋಗಿ ಅದಕ್ಕೆ ಹಾಕ್ತಾರೆ. ನೀವೇನಾದ್ರು ಅಭಿವೃದ್ಧಿ ಕೇಳಿದ್ರೆ ನಿಮಗೆ ಫಂಡ್ ಇಲ್ಲ ನಮಗೆ ಅಂತ ಹೇಳ್ತಾರೆ. ಅವರು ಗೆಲ್ಲಕ್ಕೋಸ್ಕರ ಇವರು ಪಂಚ ಗ್ಯಾರಂಟಿ ಮಾಡಿಬಿಟ್ಟು ಜನಸಾಮಾನ್ಯರ ಕೆಲಸಗಳಾಗಲಿ, ಒಂದು ಅಭಿವೃದ್ಧಿ ಕೆಲಸಗಳು ಯಾವುದೇ ಊರಿಗೆ ಹೋದ್ರೂ ಏನೂ ನಡೀತಾ ಇಲ್ಲ. ಈಗ ಸಂತೆಮರಳ್ಳಿ ಕ್ಷೇತ್ರ ನೋಡಿ, ಇಲ್ಲಿ ಇದು ಕ್ಷೇತ್ರವಾಗಿದ್ದ ಸಂತೆಮರಳ್ಳಿ ಕ್ಷೇತ್ರ ಆಗಿದ್ದಾಗ ಮಾಜಿ ರಾಜ್ಯಪಾಲರಾದ ಬಿ ರಾಚಯ್ಯನವರು ಪ್ರತಿನಿಧಿಸಿದಂಥ ಕ್ಷೇತ್ರ ಇದು. ಮತ್ತು ಧ್ರುವನಾರಾಯಣ್ ಸಂಸದರು ಒಳ್ಳೆ ಹೆಸರು ಮಾಡಿದಂಥ ಧ್ರುವನಾರಾಯಣ್
ಸ್ಪರ್ಧೆ ಮಾಡಿಸಿದಂಥ ಕ್ಷೇತ್ರ. ಮತ್ತು ಇಲ್ಲಿ ಈಗ ಹಾಲಿ ಶಾಸಕರಾದ ಕೃಷ್ಣಮೂರ್ತಿಯವರು, ಬೀರಾಚನವ್ರ ಪುತ್ರರು ಇಲ್ಲಿ ಸ್ಪರ್ಧೆ ಮಾಡಿದಂಥ ಕ್ಷೇತ್ರ. ಈ ಕ್ಷೇತ್ರ ನಾವು ನಿಂತು ಗೆದ್ದಂಥ ಕ್ಷೇತ್ರ ಅಂತ ಅವರು ಕಾಳಜಿ ವಹಿಸಿ ನಮ್ಮ ತಂದೆಯವ್ರ ಹೆಸರು ಉಳಿಸ್ಬೇಕು, ನಾವು ಗೆದ್ದ ಕ್ಷೇತ್ರ ಅಂತೇಳಿ ಅವರು ಇದನ್ನೆಲ್ಲ ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕು ಹೊರತು ಯಾವುದಕ್ಕೂ ಫಂಡ್ ಇಲ್ಲ, ಗ್ಯಾರಂಟಿ ಯೋಜನೆಗೆ ಮಾಡಿದ್ರೆ ಅದು ನಮ್ಮ ದುಸ್ಥಿತಿ ಅಂತ ಹೇಳ್ಬೋದು. ದಯವಿಟ್ಟು ಈಗಲಾದರೂ ಇದೊಂದು ಸಂತೆಮರಳ್ಳಿ ಕ್ಷೇತ್ರ ಒಂದು ಓಟಿಂದ ಪ್ರಸಿದ್ಧವಾದ ಕ್ಷೇತ್ರ. ಡೆಲ್ಲಿಲಿ ಹೋಗಿ ಕೇಳಿದ್ರು ಒಂದು ಓಟು ಅಂತಂದರೆ ಅದು ಇತಿಹಾಸ ಪುಟ ಸೇರಿದಂಥ ಕ್ಷೇತ್ರ. ಅಂಥ ಕ್ಷೇತ್ರ ಮಾದರಿ ಆಗಬೇಕು ಹೊರತು ನಾವು ಇದರ ಕೊಳಚಾಗಿದೆ ಅಂತ ತೋರಿಸ್ಕೊಳ್ಳೋಕ್ಕೆ ನಮಗೆ ನಾಚಿಕೆ ಆಯ್ತದೆ. ಅದರಿಂದ ದಯವಿಟ್ಟು ಇಲ್ಲಿ ಪಂಚಾಯತಿಯವರಾಗಲಿ, ಇಲ್ಲಿ ಅಧಿಕಾರಿಗಳಾಗಲಿ ಸರ್ಕಲಲ್ಲಿ ಬಂದು ನೀರು ನಿಂತ್ಕೊಳ್ತೆ, ಕೆರೆ ಥರ ಆಗುತ್ತೆ. ನಾವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅದೆಲ್ಲ ಹಾಕಿದ್ದೀವಿ. ದಿನ ಸರ್ಕಾರಿ ಅಧಿಕಾರಿಗಳು ಈ ಸರ್ಕಲ್ ಮುಖಾರನೇ ಹಾದು ಹೋಗ್ಬೇಕು. ಆದರೂ ಆ ಪಟ್ಟಿ ನೀರು ನಿಂತಿದ್ರು ಕೂಡ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಪಂಚಾಯತಿ ಕಂಪ್ಲೇಂಟ್ ಮಾಡಿದ್ರು ಕೂಡ ಅದೊಂದು ಸಣ್ಣದ ಒಂದು ನೀರು ಹೋಗೋಂಥ ವ್ಯವಸ್ಥೆಗಳನ್ನ ಮಾಡಿಲ್ಲ. ಬೀದಿ ದೀಪ ಅಂತೂ ವ್ಯವಸ್ಥೆ ಆಗಿದೆ, ಸ್ವಚ್ಛತೆ ಅಂತೂ ಕೇಳಲೇಬೇಡಿ, ಗಬ್ನಾರ್ತಾ ಇದೆ. ಮಾದೇಶ್ವರನ ಬೆಟ್ಟ ಮತ್ತು ಈ ಕಡೆ ನಂಜನಗೂಡು ನಗರ ಎಲ್ಲಕ್ಕಂತ ಸೆಂಟ್ರ್ ಪ್ಲೇಸ್ ಆಗಿರೋದ್ರಿಂದ ಪ್ರತಿಯೊಬ್ಬರು ಇಲ್ಲಿ ಒಂದು ಸ್ವಲ್ಪ ನಿಂತು ಹೋಗಬೇಕು ಅಂತ ಸರ್ಕಲ್ ಬರ್ತಾರೆ. ಬಟ್ ಇಲ್ಲಿ ಯಾವುದೇ ಥರದ ಹೆಣ್ಮಕ್ಳಿಗೆ ಸುರಕ್ಷತೆ ಇಲ್ಲ, ಶೌಚಾಲಯ ವ್ಯವಸ್ಥೆ ಇಲ್ಲ, ಭಾಳ ಗಬ್ನಾರುತ್ತೆ. ಇಲ್ಲಿ ಏನೇನು ವ್ಯವಸ್ಥೆ ಇಲ್ಲ. ದಯವಿಟ್ಟು ಶಾಸಕರಾಗಲಿ, ಸಂಸದರ, ಆಮೇಲೆ ಎಚ್ ಎ ಮಾದೇವಪ್ಪನವರ ಪುತ್ರ ಇಲ್ಲಿ ಪ್ರತಿನಿಧಿಸಿ ಗೆದ್ದಂಥ ಕ್ಷೇತ್ರ. ಇವೆಲ್ಲ ಅವರೆಲ್ಲ ಮಿನಿಸ್ಟ್ರ್ ಇದ್ದಾರೆ, ಮುಖ್ಯಮಂತ್ರಿಗಳಿಗೆ ಆಪ್ತರಾಗಿದ್ದಾರೆ. ಇವನ್ನೆಲ್ಲ ಮನಸ್ಸು ಮಾಡಿದ್ರೆ ಇದೇನು ಭಾರಿ ದೊಡ್ಡ ಕೆಲಸ ಅಲ್ಲ, ಇವೆಲ್ಲ ಅಫ್ಟ್ರಾಲ್ ಕೆಲಸ ಮಾಡ್ಬೋದು. ಏನು ಹೇಳ್ತೀರಿ ಸರ್ ನಿಮ್ಮ MLA ಸಾಹೇಬ್ರಿಗೆ? MLA ಸಾಹೇಬ್ರಿಂದ ಸರ್ ಜನಪ್ರತಿನಿಧಿಗಳು ಯಾರೇ ಆಗಲಿ ಎಲ್ಲ ಸ್ವಲ್ಪ ಈ ಕಡೆ ಗಮನ ಕೊಡಬೇಕು. ಸ್ವಲ್ಪ ಗಮನ ಕೊಟ್ಟು ಅವರು ಸ್ವಲ್ಪ ಮನಸ್ಸಿಗೆ ತಗೊಂಡ್ರೆ ಜನಪ್ರತಿನಿಧಿಗಳು ಯಾರು MP ಆಗ್ಬೋದು, MLA ಆಗ್ಬೋದು, ಯಾರು ಸಚಿವರುಗಳೇ ಆಗ್ಬೋದು, ಈ ಕಡೆ ಒಂದು ಸ್ವಲ್ಪ ಬಂದು ಗಮನ ಇಟ್ಟರೆ ಪ್ರತಿಯೊಂದು ಕೆಲಸ ಎಲ್ಲ ಹಾಗೆ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲೂ ಕೂಡ, ಈಗ ಒಂದು ಬಸ್ ಬಂತು ಅಂದರೆ ಸಾಕು ಈ ರೀತಿಯಾಗಿ ಜನ ಓಡೋಡಿ ಬರಬೇಕು. ಯಾಕಂದರೆ ಒಂದು ಬಸ್ ನಿಲ್ದಾಣ ಅಂತಿತ್ತು ಅಂತಂದರೆ ಅಟ್ಲೀಸ್ಟ್ ಆ ಒಂದು ಬಸ್ನ ನಿಂತಿದ್ದಾಗ ಹೋಗತ್ತಾರೆ. ಆದರೆ ಇಲ್ಲಿ ಎಲ್ಲಿ ಬಸ್ ನಿಲ್ಲುತ್ತೋ ಗೊತ್ತಿಲ್ಲ, ಬಸ್ ಸ್ಟ್ಯಾಂಡ್ ಯಾವುದು ಅಂತ ಗೊತ್ತಿಲ್ಲ. ಅದರಲ್ಲೂ ಕೂಡ ಅಷ್ಟೇ ನಿನ್ನೆ ಬಿದ್ದಂಥ ಒಂದು ಬರೀ 10-15 ನಿಮಿಷಕ್ಕೆ ಮಳೆಗೆ ಈ ರೀತಿಯಾಗಿ ನೀರು ತುಂಬಿಕೊಂಡಿರುತ್ತೆ. ಎಲ್ಲೋ ಒಂದು ಕಡೆ ಸಮಸ್ಯೆಗಳ ಸರಮಾಲೆನೇ ಈ ಒಂದು ಸಂತೆಮಾರಳ್ಳಿಯಲ್ಲಿ ಇದೆ ಅಂತ ಹೇಳ್ಬೋದು. ಆದರೂ ಜನಪ್ರತಿನಿಧಿಗಳು ಯಾರೂ ಕೂಡ ಅಷ್ಟೇ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸರ್ ನಾವೀಗ ನೋಡಿದ್ವಿ ಸರ್, ಈಗ ಒಂದು ಬಸ್ ಬಂತು ಅಂದರೆ ಪಾಪ ಜನ ಓಡೋಡಿ ಬರ್ತಾರೆ ಸರ್. ಎಲ್ಲಾದರೂ ಹೆಚ್ಚು ಕಮ್ಮಿಯಾಗಿ ಜಾರ್ಗೀರು ಬಿತ್ತು ಅಂತಂದರೆ ಯಾರು ಜವಾಬ್ದಾರರು ಅಂತ? ಈ ರೀತಿ ಯಾವುದೇ ಒಂದು ಬಸ್ ನಿಲ್ದಾಣ ಇಲ್ಲ, ಎಲ್ಲೋ ಒಂದು ಕಡೆ ಇರ್ತಾರೆ. ಬಸ್ ಬಂದ ತಕ್ಷಣ ಏನು ಮಾಡ್ತಾರೆ, ಓಡಿ ಬರ್ತಾರೆ. ಆ ಕಡೆಯಿಂದ ಬರೋ ವೆಹಿಕಲ್ಗಳಿಗೆ ಓಡೋದು ಆಕ್ಸಿಡೆಂಟ್ ಆಗೋ ಸಾಧ್ಯತೆಗಳು ಸಾಕಷ್ಟು ಆಗಿವೆ ಸರ್. ಇಲ್ಲೇನು ಅಂತ ಹೇಳಿದ್ರೆ ಸರ್, ಇಲ್ಲಿ ಗ್ರಾಮ ಪಂಚಾಯತಿಯವ್ರು ನೋಡಿ ಶುಚಿತ್ವನೇ ಇಲ್ಲ ಇಲ್ಲಿ ನಮ್ಮಲ್ಲಿ. ಎಲ್ಲ ಕಸ ಎಲ್ಲಿ ಬೇಕಾದರೂ ಅಲ್ಲಿ ಕಸ ಬಿಸಾಕಿದ್ದಾರೆ. ಮತ್ತು ಸ್ವಚ್ಛತಾ ವಾಹನ ಅಂದ್ಬಿಟ್ಟು ಒಂದು ವೆಹಿಕಲ್ ಕೊಟ್ಟಿದ್ದಾರೆ ಪಂಚಾಯತಿಗೂ ಕೂಡ. ಅದನ್ನು ಕೂಡ ಇದ್ದರೂ ಕೂಡ ನೋಡಿ ನಮ್ಮ ಸಂತೆಮರಳ್ಳಿ ಗ್ರಾಮ ಪಂಚಾಯತಿ ಶುಚಿತ್ವನೇ ಕಾಣ್ತಾ ಇಲ್ಲ ಸರ್. ಎಲ್ಲ ಕಸ ಎಲ್ಲ ಇಲ್ಲೇ ಗುಡ್ಡೆ ಹಾಕ್ತಾರೆ, ಅಲ್ಲೇ ಬೆಂಕಿ ಹಚ್ಚುತ್ತಾರೆ. ಈ ಭಾಳ ಒಂದು ಹೆಡ್ ಕ್ವಾರ್ಟ್ರಲ್ಲಿ ಒಂದು ಪಂಚಾಯತಿ ಇದೆಯೋ ಇಲ್ಲವೋ ಅನ್ನೋ ಒಂದು ಭಾವನೆ ಜನಗಳಲ್ಲಿ ಇದೆ ಸರ್. ಕೇವಲ ಬಸ್ ನಿಲ್ದಾಣ ಅಷ್ಟೇ ಅಲ್ಲ, ಮೂಲಭೂತ ಸೌಕರ್ಯಗಳು ಕೂಡ ಅಷ್ಟೇ ಸಂತೆಮಾರಳ್ಳಿಗೆ ಇಲ್ಲ ಅನ್ನುವಂಥದ್ದನ್ನು ಜನ ಹೇಳ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾದರೂ ಈ ಪ್ರಾಬ್ಲಮ್ಸ್ಗೆಲ್ಲ ಸೊಲ್ಯೂಷನ್ ಸಿಕ್ಕಿಲ್ಲ ಅಂತಂದರೆ ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ? ಏನು ಮಾಡೋಕ್ಕಂದ್ರೆ ಸಾರ್ವಜನಿಕ ಹೋರಾಟ ಮಾಡಬೇಕಾಗತ್ತೆ ಹೊರತು ಇದರಲ್ಲಿ ಶಾಂತಿಯುತವಾಗಿ ನಾವು ಮಾಡಿದ್ರೆ ಏನು ಪ್ರಯೋಜನ. ಇಲ್ಲಿರ್ತಕ್ಕಂಥ ಪಂಚಾಯತಿ ಇರ್ಬೋದು, ಯಾವುದೇ ರೀತಿಯಾದ ಪ್ರಯೋಜನ ಇಲ್ಲ. ಬರೀ ಅವರ ತಮ್ಮ ಸೌಲಭ್ಯ ತಮ್ಮ ಅನುಕೂಲಕ್ಕೆ ತಕ್ಕ ಹೊರತು ಪಬ್ಲಿಕ್ಸ್ಗೆ ಅನುಕೂಲವಾಗಿ ಯಾವುದೂ ಮಾಡ್ತಾ ಇಲ್ಲ. ಹೇಳಿ ಸರ್, ನಿಮ್ಮ MLA ಸಾಹೇಬರಿಗೋ ಅಥವಾ ನಿಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೋ, ಅಲ್ಲ ನೀವು ಬನ್ನಿ, ನೀವು ಕಣ್ಣಾರೆ ಕಾಣ್ತಿರುವಂಥವ್ರ ಸಮಸ್ಯೆ, ನಿಮ್ಗೆ ಏನೇನು ಸಮಸ್ಯೆ ಕಾಣ್ತಿದ್ರೆ ನಿಮ್ಮ ಜನಪ್ರತಿನಿಧಿಗಳಿಗೆ ಏನು ಹೇಳ್ತೀರಿ ನೀವು? ಅದು ಒಂದು ಬಸ್ ಬಂದ್ರೆ ಇದರಲ್ಲಿ ಸ್ಟ್ಯಾಂಡ್ಲಿ ಗಾಡಿ ನಿಲ್ಸಲ್ಲ, ದೂರಷ್ಟೇ ನಿಲ್ಸೋದು ಭಾರಿ ತೊಂದರೆ. ಒಂದು ಮಳೆ ಹೋದ್ರೆ ಎಲ್ಲ ಕೆರೆ ಆಗುತ್ತೆ, ಎಲ್ಲ ಥರಕ್ಕೂ ಭಾರಿ ತೊಂದರೆ. ಇವಾಗ ಸರಿ ಮಾಡಿ ಅಂತ ಹೇಳ್ತೀರಾ? ಹೇಳಿ ಸರ್, ಏನು ಹೇಳ್ತೀರಿ ಸರ್ ಕೊನೆಯದಾಗಿ ನಿಮ್ಮ ಶಾಸಕರಿಗೆ? ಸರ್ ಉತ್ತಮವಾಗಿ ಅನುಕೂಲ ಆಗಬೇಕೆಲ್ಲಕ್ಕೂ ಮನಸತ್ವ ಇಟ್ಕೊಂಡು ಕೆಲಸ ಮಾಡಬೇಕು. ಅಧಿಕಾರಿಗಳಾಗಲಿ MLAಗಳಾಗಲಿ ಮನಸತ್ವ ಇಟ್ಕೊಂಡು ಕೆಲಸ ಮಾಡಬೇಕು. ಮಾಡ್ತಾರೆ ಅಂತ ಅನ್ಸುತ್ತಾ? ಮಾಡ್ತಾರೆ ಅನ್ಸುತ್ತೆ. DC ಅವರು ಸ್ವಲ್ಪ ನಮ್ಮ ಬಗ್ಗೆ ಇದು ಮಾಡ್ತಾವ್ರೆ, ಅದ್ರ ಬಗ್ಗೆ ನಮ್ಗೆ ಕಾಳಜಿ ಇದೆ. ಒಂದು ಬಸ್ ಸ್ಟ್ಯಾಂಡು, ಒಂದು ಸಾರ್ವಜನಿಕ ಶೌಚಾಲಯ, ಈ ಎರಡಕ್ಕೋಸ್ಕರ 30 ವರ್ಷ ಹೋರಾಟ ಮಾಡಬೇಕಾ? ಇಲ್ಲ ಸರ್, 30 ವರ್ಷ ಅಲ್ಲ. ಇವಾಗ ಎಷ್ಟು 30 ವರ್ಷದಿಂದ ಎಷ್ಟು ಜನ MLAಗಳಾಗಿದ್ದಾರೋ, ಎಷ್ಟು ಜನ ಉಸ್ತುವಾರಿ ಮಂತ್ರಿಗಳಾಗಿದ್ದಾರೋ, ಅವರೆಲ್ಲ ಮನಸ್ಸು ತಗೊಂಡು ಮಾಡಬೇಕಾಯ್ತು. ಏನು ಮಾಡ್ತಾ ಇಲ್ಲ ಇವರು. ಏನು ಮರಳಿ ಇವರು ಮತದಾರರು ಅವ್ರಿಗೆ ಮುಂದಿನ ದಿನಗಳಲ್ಲಿ ಕಾಟ ಕಲಿಸ್ಬೇಕು.
ನೆಕ್ಸ್ಟ್ ಒಂದು ವೇಳೆ ವಿಧಾನಸಭಾ ಕ್ಷೇತ್ರ ಮರಳಿ ಏನಾದರೂ ಸಂತೆ ಮರಳಿ ಆಯಿತು ಅಂತಂದ್ರೆ ಇದೇ ದುಸ್ಥಿತಿ ಕಾಣುತ್ತಾ? ಇಲ್ಲ, ಈಗ ನಾವು ಹಲವಾರು ಬಾರಿ ನಾವು ಮೊನ್ನೆ ಸಿದ್ದರಾಮಯ್ಯನವ್ರಿಗೆ ರೈತ ಸಂಘಟನೆ ಮುಖಾಂತರವಾಗಿ ನಾವು ಲೆಟರ್ನೂ ಹಾಕಿದ್ದೀವಿ. ಈಗ ಹೋದ ಸತಿ ಸಿ ಎಮ್ ಆಗಿದ್ದಾಗ ಸಿದ್ದರಾಮಯ್ಯನವರು ಸಿ ಎಮ್ ಆಗಿದ್ದರು, ಆ ಲೆಟ್ರಲ್ಲಿ ನಾವು ಕಾರವಾಗೇ ಬರೆದಿದ್ದೀವಿ. ನಿಮಗೆ ಯಾವ ಸರ್ಕಾರಗಳು ಗಂಡಸ್ತನಲ್ಲೇ ಸರ್ಕಾರಗಳು ಅಂತ ಬರೆದಿದ್ದೀವಿ. ಆ ಪದ ಬಳಸಬಾರ್ದು ಆದರೂ ಬಳಸಿದ್ದೀವಿ. ಯಾಕೆ ಬಳಸಿದ್ದೀವಿ ಅಂತಂತಂದರೆ ಆ ನೋವು, ಈ ಭಾಗದ ಜನದ ನೋವು. ಯಾವ ಸರ್ಕಾರಗಳಿಗೂ ಗಂಡಸ್ತನ ಇಲ್ಲ ಅಂದರೆ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ಅಂತಂತಂದಮೇಲೆ ಸರ್ಕಾರ ನಡೆಸಿ ಏನು ಪ್ರಯೋಜನ? ನೀವು ಇವ್ರು ರಾಜೀನಾಮೆ ಹೋಗ್ಬಿಟ್ಟು ಇವರು ಬೇರೆ ಆಡಳಿತ ಮಾಡೋರು ಕೊಡಬೇಕು. ಅವರು ತಾಕತ್ತಿಲ್ಲ, ಅವ್ರಿಗೆ ತಾಕತ್ತಿರ್ಬೇಕಲ್ವಾ? ಈ ಸಿದ್ದರಾಮಯ್ಯನವ್ರಿಗೆ 2008 ಇಸ್ವಿ ಸಿ ಎಮ್ ಆಗಿದ್ದಾಲೆ ಅವ್ರಿಗೆ ನಾವು ಮನವಿ ಕೊಟ್ಟಿದ್ದೀನಿ. ಆ ಕಾರವಾಗೂ ಬರೆದಿದ್ದೀನಿ ಅದ್ರಲ್ಲಿ ಪತ್ರದಲ್ಲಿ. ಯಾವ ಗಂಡಸ್ಥಾನ ಇಲ್ಲ ಸರ್ಕಾರಗಳಿಗೆ, ನಿಮ್ಗೆ ಇದೆಯಾ ಪರಿಶೀಲನೆ ಮಾಡಬೇಕು ಅಂದರೆ ಒಂದು ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿ ಅಂತ ಒಂದು ಲೆಟರ್ ಮುಖಾಂತರ ಹಾಕಿದ್ದೀವಿ ನಾವು. ಯಾವುದು ರಿಪ್ಲೈ ಬಂದಿಲ್ಲ ಅಂತಂದರೆ 2013 ಬರೆದಿರೋದವ್ರಿಗೆ ನಾವು ಕಾರವಾರ ಬರೆದಿದ್ದೀವಿ, ಆದರೂ ಮಾಡಿಲ್ಲ ಅವರು. ಈಗಲೂ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಈಗ ಮಹದೇಶ್ವರನ ಬೆಟ್ಟಕ್ಕೆ ಸಚಿವ ಸಂಪುಟ ಸಭೆ ಬಂದಾಗ ಇದನ್ನು ಬಿಟ್ಟು ಸಂತೆಮರಳ್ಳಿಲಿ ಒಂದು ಸುಸಜ್ಜಿತವಾದ ಬಸ್ ಸ್ಟ್ಯಾಂಡ್ ಇಲ್ಲ. ನೀವು ಈ ಭಾಗಕ್ಕೆ ಮೈಸೂರು ಮತ್ತು ಚಾಮರಾಜನಗರ ಎರಡೂ ಒಂದು ಅವಳಿ ಜವಳಿ ಇದ್ದಾಗೆ ಕೂಡ್ಕೊಂಡಿರೋ ಜಿಲ್ಲೆ. ಈ ಜಿಲ್ಲೆನ ನೀವು ಅಭಿವೃದ್ಧಿ ಮಾಡೋದಿಲ್ಲ ಅಂತಂತಂದರೆ ನೀವು ಇನ್ನೇನು ಮಾಡ್ತೀರ ನೀವು? ಅದರಿಂದ ಚಾಮರಾಜನಗರಕ್ಕೆ ನೀವು ವಿಶೇಷ ಅನುದಾನ ಕೊಡಬೇಕು ಅಂತ ಕೇಳಿದ್ದು. ಆದರೂ ಚಾಮರಾಜನಗರಕ್ಕೆ ಸದಾ ಯಾವುದೇ ರೀತಿ ಅನುದಾನ ಕೊಟ್ಟಿಲ್ಲ. ಅವ್ರು ಹೇಳಿದ್ರು 2013 ಸಿ ಎಂ ಸಿದ್ದರಾಮಯ್ಯ ಅವ್ರಿಗೆ ಪತ್ರ ಬರಿತೀವಿ, ಇದುವರೆಗೂ ಯಾವುದೇ ರಿಪ್ಲೈ ಇಲ್ಲ. ಸಚಿವ ಸಂಪುಟ ಸಭೆ ಮಹದೇಶ್ವರ ಬೆಟ್ಟದಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಒಂದು ಬೇಡಿಕೆ ನೀಡಕ್ಕೆ ಮುಂದಾಗಿದ್ದೀರಿ? ಕೊನೆಗಳಿಗೆ ಇರೋದು ಒಂದೇ ಒಂದು ಅವಕಾಶ, ಸುತ್ತಮುತ್ತಲ ನಮ್ಮ ಜನರನ್ನು ಸೇರಿಸ್ಕೊಂಡು ಒಂದು ಉಗ್ರವಾದ ಹೋರಾಟ, ನಮ್ಮ ರೈತ ಸಂಘದವ್ರು ಇರ್ಬೋದು, ಇತರ ಸಂಘಟನೆಗಳಿವೆ ಜಿಲ್ಲೆಯಲ್ಲಿ, ಅಂಥವ್ರನ್ನೆಲ್ಲ ಸೇರ್ಕೊಂಡು ಒಂದು ಉಗ್ರವಾದ ಹೋರಾಟ ಮಾಡ್ತೀವಿ ಸರ್. ಮುಂದಿನ ದಿನಗಳಲ್ಲಿ ಸಮಸ್ಯೆ ಬಗೆಹರಿದಿಲ್ಲ ಅಂತಂದರೆ ಉಗ್ರವಾದಂಥ ಹೋರಾಟವನ್ನು ಎಲ್ಲರೂ ಸೇರ್ಕೊಂಡು ಮಾಡ್ತೀವಿ ಅಂತ ನೀವೇನು ಹೇಳ್ತೀರಿ ಸರ್? ಈ ಉಗ್ರವಾದ ಹೋರಾಟಕ್ಕೆ ನಮ್ಮದು ಸಂಪೂರ್ಣ ಬೆಂಬಲ ಇದೆ. ಆಮೇಲೆ ದೃಶ್ಯ ಮಾಧ್ಯಮ, ಪತ್ರಿಕೆ ಮಾಧ್ಯಮಗಳಲ್ಲಿ ನಿರಂತರವಾಗಿ ಇದೇ ಸುದ್ದಿ ಸುಮಾರು 25 ವರ್ಷಗಳಿಂದ ಹರಡ್ತಾ ಇದೆ. ಇದುವರೆಗೂ ಯಾವುದೇ ಜನಪ್ರತಿನಿಧಿಗಳಾಗಲಿ, ಶಾಸಕರೇ ಆಗಲಿ, ಸಚಿವರೇ ಆಗಲಿ ಬಂದು ಯಾವುದಕ್ಕಂಥ ಅಭಿವೃದ್ಧಿ ಮಾಡಿಲ್ಲ. ಈ ಸಂತೆಮರಳ್ಳಿ ಕ್ಷೇತ್ರ ಅನ್ನೋದು ಇಂಡಿಯಾನೇ ನೋಡ್ತಕ್ಕಂಥ ಒಂದು ಕ್ಷೇತ್ರ, ಒಂದು ಹೋಟ್ಲಿಗೆ ಗೆದ್ದಂಥ ಕ್ಷೇತ್ರ ಇದು. ಈ ಕ್ಷೇತ್ರದಲ್ಲಿ ಗೆದ್ದಂಥವ್ರೆಲ್ಲ ಒಂದು ದಾಖಲೆ ಪುಟ ಸೇರಿದವರು, ಮಿನಿಸ್ಟರ್ ಆಗಿರೋಂಥವರೇ ಗೆದ್ದಿರೋಂಥ ಕ್ಷೇತ್ರ. ಆಮೇಲೆ ಬೀರಾಚಯ್ಯನವರು ಸೂಚಿಸ್ತಕ್ಕಂಥ ಕ್ಷೇತ್ರ, ಬೆಂಕಿ ಮಹದೇವಪ್ಪನವರು ಉಸ್ತುವಾರಿ ಮಂತ್ರಿ ಆಗಿದ್ದ ಕ್ಷೇತ್ರ, ಸೋಮಣ್ಣವರು ಉಸ್ತುವಾರಿ ಆಗಿರೋ ಕ್ಷೇತ್ರ, ಪುಟ್ಟರಂಗ ಶೆಟ್ಟಿ ಅವರು ಉಸ್ತುವಾರಿ ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ಗೆದ್ದಿದ್ದಾರೆ, ಹೋಗಿದ್ದಾರೆ. ಅವ್ರದ್ದು ಅಭಿವೃದ್ಧಿ ಇಲ್ವಲ್ಲ, ನೆಕ್ಸ್ಟ್ ಏನು ಮಾಡೋಣ ಅನ್ಕೊಂಡಿದ್ದೀವಿ? ಅಭಿವೃದ್ಧಿಯಲ್ಲಿ ಶೂನ್ಯ. ಒಂದು ಶೌಚಾಲಯ ಇಲ್ಲ. ಸಂತೆಮರಳ್ಳಿ ತಾಲೂಕು ಕೇಂದ್ರವಾಗುವಂಥ ಎಲ್ಲ ಅಭಿವೃದ್ಧಿ, ಎಲ್ಲ ಸಮಸ್ಯೆಗಳು ಸಂತೆಮರಳ್ಳಿ ಇದೆ. ಆದರೆ ಇಲ್ಲಿ ಯಾವುದೇ ತಕ್ಕಂಥ ಅಭಿವೃದ್ಧಿ ಆಗಿಲ್ಲ, ಏನೂ ಆಗಿಲ್ಲ. ಏನು ಒಂದು ತಾಲೂಕಿಗೆ ಏನು ಸ್ಪೆಷಲಿಸ್ಟ್ ಇದೆ ಎಲ್ಲ ಇದೆ. ಇಲ್ಲಿ ಹೋಬಳಿ ಕೇಂದ್ರ ಆದರೂ ಎಲ್ಲ ಇದೆ, ಆದರೆ ಅಭಿವೃದ್ಧಿಯಲ್ಲಿ ಶೂನ್ಯ. ಒಂದು ಶೌಚಾಲಯ ಇಲ್ಲ, ಹೆಂಗಸರು ಮಕ್ಕಳು ನೋಡೋಕ್ಕಾಗಲ್ಲ ಕಣ್ಣಲ್ಲಿ. ಆಮೇಲೆ ಸಂಜೆ 7 ಗಂಟೆ ಆಯಿತು, ಬಸ್ ಇಲ್ಲ, ಶೌಚಾಲಯ ಇಲ್ಲ, ಬಸ್ ಸ್ಟ್ಯಾಂಡ್ ಇಲ್ಲ. ಇದು ಮುಂದಿನ ದಿನಗಳಲ್ಲಿ ನಾವು ಸಂತೆಮರಳ್ಳಿ ಹೋಬಳಿ ಸುತ್ತಮುತ್ತ ಅಕ್ಕಪಕ್ಕದ ಗ್ರಾಮದಲ್ಲ ಸೇರಿ ಒಂದು ಮತದಾನವನ್ನು ಬಹಿಷ್ಕಾರ ಹಾಕ್ಬೇಕು ಅಂತ ಒಂದು ನಾವೆಲ್ಲ ಕುಂತು ಮಾತಾಡಿ ಮುಂದಿನ ದಿನದಲ್ಲಿ ಮತದಾನ ಬಹಿಷ್ಕಾರ ಬರ್ರಿ. ಏನ್ರಿ ಹೇಳಿ. ನನ್ನ ಹೆಸರು ಕುಮಾರ್ ಅಂತ, ಪೈಂಟ್ರು ನಾನು. ದಯಮಾಡಿ ತಾವು ಈ ಯಾವುದೋ ಲಕ್ಷ್ಮಿ ಕೊಡ್ತಿದ್ದೀರಿ, ಏನು ಸರ್ ಅದೇ ಇದೆಲ್ಲ ನಿಲ್ಲಿಸ್ಬಿಡಿ. ಫ್ರೀ ಬಸ್ಸು ನಾನು ನೆಡ್ತೀವಿ ಹೊಂಟಾಗಿ 1 ವಾರ ಆಯಿತು. ನಾನು ಸೊತ್ತೋದ್ರ ಏನಂದ ಗೊತ್ತಾವ, ನೀವು ಬಸ್ ಚಾರ್ಜ್ ಕೊಡಲೇಬೇಡ, ನಾವು ಊರಿಗೆ ಹೋಗ್ತೀನಿ ಅಂದ. ಹೊಂಟಗಳಲ್ಲ ಈಗ ನಾನು ಬದುಕ್ತಾ ಇಲ್ವಾ? ದಯಮಾಡಿ ಅದನ್ನ ತಾವು ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಕೈ ಮುಗಿತೀರ, ಅವೆಲ್ಲ ನಿಲ್ಲಿಸ್ಬಿಡಿ ಮಾಡಿ ಅಂತ ಹೇಳ್ತೀರಾ? ನಮ್ಮ ದುಡ್ಡು ನನಗೆ 15 ರೂಪಾಯಿ ಜಾಸ್ತಿ ಮಾಡೋಣ. ಸರ್ಕಾರಕ್ಕೆ ಒಂದೊಂದು ಬಾರಿ ಯಾತಕ್ಕೆ ಮಾಡಿರೋದು? ಯಾಕೆ ಬೇಕಾಗಿತ್ತು ನಮ್ಮ ಮರಳಿಗೆ ಸರ್? ಬಾರಿ ಯಾಕೆ ಬೇಕಾಗಿತ್ತು ಅಂತ ಬೇಕಾಗಿಲ್ಲ. ಓಕೆ, ಕೇಳಿದ್ರಲ್ಲ, ಇದು ಸಂತೆಮಾರಳ್ಳಿ ಜನರ ಒಂದು ಮಾತು. 30 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಹೋರಾಟವನ್ನು ಮಾಡ್ತಿದ್ದೀವಿ, ಒಂದು ಬಸ್ ಸ್ಟ್ಯಾಂಡು, ಒಂದು ಸಾರ್ವಜನಿಕ ಶೌಚಾಲಯ ಮಾಡಿಕೊಡಿ ಅಂತ. ಆದರೆ ಯಾರೂ ಕೂಡ ಮಾಡಿಕೊಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಏನಾದರೂ ಈ ಒಂದು ಸಂತೆಮಾರಳ್ಳಿಯಲ್ಲಿ ಒಂದು ಬಸ್ ಸ್ಟ್ಯಾಂಡು ಮತ್ತೊಂದು ಶೌಚಾಲಯನ ಮಾಡಿಕೊಟ್ಟಿಲ್ಲ ಅಂತಂದರೆ ಚುನಾವಣೆಯ ಬಹಿಷ್ಕಾರವನ್ನು ಹಾಕುವಂಥದ್ರ ಜೊತೆಗೆ ನಾವು ಉಗ್ರವಾದಂತಹ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯ ಸಂದೇಶವನ್ನು ಜನಪ್ರತಿನಿಧಿಗಳಿಗೆ ಕೊಡ್ತಾ ಇದ್ದಾರೆ. ಇದು ಈ ಊರಿನ ಸಮಸ್ಯೆ. ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.